ಬದುಕು ನಾವು ಬದುಕುವುದಕ್ಕಾಗಿಯೇ ಹೊರತು ಬೇರೆಯವರನ್ನು ಮೆಚ್ಚಿಸಲು ಅಲ್ಲ. ದುಡಿಯದೇ ಇರುವ ಪ್ರತಿಯೊಬ್ಬ ಶ್ರೀಮಂತನೂ ಭಿಕ್ಷುಕನೇ. ಗಂಡನ ಮುಖ ಹೆಂಡತಿಯ ಮನಸ್ಸಿನ ಕನ್ನಡಿ. ಬಡವನ ಏಕಮಾತ್ರ ಸಂಪತ್ತು ಬುದ್ಧಿ. ಜೀವನವನ್ನು ಇದ್ದಂತೆ ನೋಡುವವನಲ್ಲ, ತನಗೆ ಬೇಕಾದಂತೆ ನೋಡುವವನೇ ಕಲಾವಿದ. ಕೆಲಸವಿಲ್ಲದೆ ಸುಮ್ಮನೆ ಕುಂತವನ ಭುಜದ ಮೇಲೆ ಶನಿಯು ಬಂದು ಕೂರುತ್ತಾನೆ. ಒಂದು ಕೆಟ್ಟ ಮನಸ್ಸಿಗಿಂತ 100 ಕೆಟ್ಟ ಮುಖ ಮೇಲು. ಮನೆಯಾಕೆ ಸೃಷ್ಟಿಸುವ ವಾತಾವರಣವೇ ಮನೆಯ ವಾತಾವರಣ. ಮೂಕನ ಮಾತೃಭಾಷೆಯೇ ಮೌನ. ಕೆಲವೇ ಬುದ್ಧಿವಂತರ ಲಾಭಕ್ಕಾಗಿ ಹಲವಾರು ಮೂರ್ಖರು ಸೇರುವುದೇ ಗುಂಪು. ತಾಳಿ ಕದ್ದವನಿಗೆ ಕಠಿಣ ಶಿಕ್ಷೆ, ಕಟ್ಟಿದವನಿಗೆ ಜೀವಾವಧಿ ಶಿಕ್ಷೆ. ಚಿಕ್ಕ ಮಗು ಮಾತು ಮಾತಿಗೆ ಕೇಳುವ ಏಕೆ ಎಂಬುದರಲ್ಲಿಯೇ ಎಲ್ಲಾ ತತ್ವಜ್ಞಾನದ ತತ್ವ ಅಡಗಿದೆ. ಗಡ್ಡ ದೊಡ್ಡತನದ ಗುರುತಾಗಿದ್ದರೆ ಮೇಕೆಯೇ ಮುಖ್ಯಮಂತ್ರಿಯಾಗಬೇಕಿತ್ತು. ಎಲ್ಲಾ ಸಮಸ್ಯೆಯು ನಮ್ಮನ್ನು ನಾಶ ಮಾಡಲು ಬರುವುದಿಲ್ಲ, ಕೆಲವೊಂದು ನಮ್ಮನ್ನು ಶಕ್ತಿವಂತರನ್ನಾಗಿ ಮಾಡಲು ಬರುತ್ತವೆ. ಮೂರ್ಖರ ಜಗತ್ತಿನಲ್ಲಿ ಜಾಣನೇ ಹುಚ್ಚ. ಮದುವೆಯಾದ ಆರಂಭದಲ್ಲಿ ಜೀವನ ಕಾವ್ಯವಿದ್ದಂತೆ, ಮಧ್ಯದಲ್ಲಿ ಗದ್ಯವಿದ್ದಂತೆ, ಕಟ್ಟ ಕಡೆಗೆ ವ್ಯಾಕರಣ. ಸಾಹಿತ್ಯವು ಶ್ರೀಮಂತರಿಗೆ ಕಥೆಯನ್ನು ಕೊಡುತ್ತದೆ, ಬಡತನವು ಸಾಹಿತ್ಯಕ್ಕೆ ಕಥೆಯನ್ನು ಕೊಡುತ್ತದೆ. ಒಂದೇ ಹಗ್ಗದಿಂದ ಇಬ್ಬರು ನೇಣು ಹಾಕಿಕೊಳ್ಳುವ ಜಾಣತನಕ್ಕೆ ಮದುವೆ ಎಂದು ಹೆಸರು. ಇಷ್ಟ ಆದರೆ ಲೈಕ್ ಮಾಡಿ, ಈ ವಿಡಿಯೋ ನೋಡಿ.